ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಸಣ್ಣ ಕಥೆ ಮೇದಿನಿ ಲೇಖಕರು ಶ್ರೀ ಎನ್ ಶಂಕರರಾವ್ ಧ್ವನಿ ಪ್ರಸ್ತುತಿ ಶ್ರೀಮತಿ ಗೌರಿ ಭಟ್ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಕಥಾ ಶೀರ್ಷಿಕೆ ಮೇದಿನಿ ಲೇಖಕರು ಶ್ರೀ ಎನ್ ಶಂಕರರಾವ್ ವಾಚನ ಗೌರಿ ಭಟ್ ಮೇದಿನಿ ರವಿ, ನಿನಗೆ ಈ ಕೆಲಸದ ಪತ್ರ ಇಂದಿನ ಟಪಾಲಿನಲ್ಲಿ ಬಂದಿದೆ ಕಣೋ, ನೋಡೋ ಎಂದು ತಾಯಿ ಜಾನಕಮ್ಮ ಮಗನಿಗೆ ಪತ್ರ ಕೊಟ್ಟರು. ಯಾವ ಕೆಲಸನೋ, ಇಲ್ಲೇ ತಾನೇ, ಬೇಗ ಕೆಲಸ ಸಿಕ್ಕರೆ ನಿನಗೆ ಮದುವೆ ಮಾಡಬಹುದು ಕಣೋ. ತಾಯಿಯ ವಾತ್ಸಲ್ಯದ ಅಮೃತಧಾರೆ. ಅಯ್ಯೋ ಅಮ್ಮ, ನೀನು ಈಗಲೇ ಅದನ್ನೆಲ್ಲ ಯೋಚಿಸಬೇಡ. ನನಗೆ ಈ ಕೆಲಸ ಸಿಕ್ಕಿರೋದು ಒಂದು ಹಳ್ಳಿಯಲ್ಲಿ, ಅಂದರೆ ತಾಲೂಕು ಊರು. ನಾನು ಯಾಕೆ ಹಳ್ಳಿಗೆ ಹೋಗಲಿ? ಅಪ್ಪನ ಆಸ್ತಿ ನೋಡಿಕೊಂಡು ಇಲ್ಲೇ ಸಿಟಿನಲ್ಲಿ ಕೆಲಸ ಮಾಡುತ್ತೇನೆ. ಅಮ್ಮ, ಏನಂತೀಯ? ನನಗೆ ಹಳ್ಳಿಗೆ ಹೋಗಲು ಇಷ್ಟವಿಲ್ಲ. ತಂದೆಯ ಪರಿಚಯದವರ ನೆರವಿನಿಂದ ಪಟ್ಟಣದ ಪೋಸ್ಟಿಂಗ್ ಪ್ರಯತ್ನ ಮಾಡೋಣ ಅಂತ ಇದ್ದೀನಿ. ನಿಮ್ಮಪ್ಪ ಅದಕ್ಕೆಲ್ಲ ಒಪ್ಪುವ ಹಾಗೆ ಕಾಣಲ್ಲ ಕಣೋ. ಅವರು ನೀನು ಇಲ್ಲಿ ನಿನ್ನ ಸ್ನೇಹಿತರೊಡನೆ ಅಲೆದಾಡುತ್ತೀಯ ಅಂತ ಹೇಳಿ ನಿನ್ನ ಕಾಲಿನ ಮೇಲೆ ನಿಲ್ಲಲು ನೀನು ಕಲಿಯಬೇಕು ಎಂಬುದು ಅವರ ಆಸೆ. ಜವಾಬ್ದಾರಿಯುತ ಕೆಲಸ ಮಾಡಿ ಮುಂದೆ ನಮ್ಮ ಆಸ್ತಿ ಸದುಪಯೋಗ ಮಾಡುತ್ತಾನೆ ಎಂಬುದು ಅವರ ಅಭಿಪ್ರಾಯ. ನೀನು ನಗರದ ಶೈಲಿಯ ದಾಸ. ತಂದೆ ಶ್ರೀಮಂತಿಕೆಯ ಆಸರೆ ಬಿಟ್ಟು ಡಿಗ್ರಿ ಮುಗಿಸಿ ಹಳ್ಳಿಗೆ ಹೋಗಿ ಕೆಲಸ ಮಾಡಲಿ ಅಂತಾನೇ ನಿನಗೆ ಕೃಷಿ ಡಿಗ್ರಿ ಮಾಡಿಸಿದ್ದು, ತಿಳಿತಾ ಮರಿ ಅಂದರು ಜಾನಕಮ್ಮ. ನಾನು ಹಳ್ಳಿಗೆ ಹೋಗಿ ಏನೋ ಕಟ್ಟಾಕಬೇಕಮ್ಮ, ನನಗೆ ತಿಳಿಯದು. ಈ ಅಪ್ಪ ಒಂಥರ ವಿಚಿತ್ರ ಅಂತ ಗೊಣಗಾಡಿದನು ರವಿ. ತನ್ನ ಯಾವ ಪ್ರಯತ್ನ ಫಲಿಸದೆ ರವಿ ಕೆಲಸಕ್ಕೆ ಸೇರಲು ಹಳ್ಳಿಗೆ ಬಂದನು. ಮೊದಲನೆಯ ದಿನ ಹಿರಿಯ ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡಿದ. ಏನ್ರಿ, ಬೆಂಗಳೂರಿನಲ್ಲಿ ಓದಿದ್ದ? ಹಳ್ಳಿಯ ಅನುಭವ ಮೊದಲು ಪಡೆಯಿರಿ ಆಯ್ತಾ ಎಂದು ಹಿರಿಯ ಇಲಾಖಾ ಸೂಪರ್ವೈಸರ್ ರಂಗಪ್ಪನವರನ್ನು ಕರೆದು, ರೀ ರಂಗಪ್ಪ, ಇವರು ರವಿ ಅಂತ, ಈಗ ತಾನೇ ನಮ್ಮ ಇಲಾಖೆಗೆ ಸೇರಿದ್ದಾರೆ. ಈಗ ಬಿತ್ತುವ ಸಮಯ ಬೇರೆ. ನಿಮ್ಮ ಜೊತೆ ಕೆಲವು ತಿಂಗಳು ಇವರನ್ನು ಹಳ್ಳಿಗಳಿಗೆ ಪ್ರತಿದಿನ ಕರೆದುಕೊಂಡು ಹೋಗಿ ಕೃಷಿ ಚಟುವಟಿಕೆ ಬಗ್ಗೆ, ಮಣ್ಣಿನ ತಪಾಸಣೆಯ ಕಾರ್ಯ, ಬಿತ್ತನೆ ಬೀಜ, ಗೊಬ್ಬರ ಇವೆಲ್ಲ ಸಕಾಲಕ್ಕೆ ಹೇಗೆ ಒದಗಿಸಬೇಕು, ರೈತರ ಪರಿಸ್ಥಿತಿ, ಬೆಳೆ ಸಾಲ ಸಿಕ್ಕಿದೆಯಾ, ಎಷ್ಟು ಎಕರೆ, ಯಾವ ಬೆಳೆ ಬಿತ್ತಿದ್ದಾರೆ, ಎಲ್ಲ ಮಾಹಿತಿಯನ್ನು ನಾವು ಹೇಗೆ ಪಡೆಯಬೇಕೆಂಬ ಕೌಶಲ್ಯ, ಕಾರ್ಯವಿಧಾನ ಇದರ ಬಗ್ಗೆ ಆನ್ಫೀಲ್ಡ್ ತರಬೇತಿ ನೀಡಿ ಅಂದರು. ರವಿ ಸರ್, ನಿಮಗೆ ವಾಸಕ್ಕೆ ಮನೆ ಎಲ್ಲ ಸಿಕ್ಕಿದೆ ಅಲ್ವಾ? ನಾಳೆಯಿಂದ ಮೋಟಾರ್ ಬೈಕ್ನಲ್ಲಿ ಬೆಳಗಿನ 7 ಗಂಟೆಯಿಂದ ಹೊಲದ ಕಡೆ ಹೋಗೋಣ ಎಂದು ರಂಗಪ್ಪ ಹೇಳಿದಾಗ, 7 ಗಂಟೆಗ? ಅಷ್ಟು ಬೇಗ? ಆಫೀಸಿನ ಕೆಲಸ 10ರಿಂದ ಅಲ್ವಾ ಎಂದನು ರವಿ. ಅಯ್ಯೋ ರವಿ ಅವರೇ, ಬೆಳಗಿನ ಜಾವ ಹೋದರೇನೇ ರೈತರು ತಮ್ಮ ಜಮೀನಿನ ಕಾರ್ಯನಿರ್ವಹಿಸುತ್ತಿರುವ ಸಮಯದಲ್ಲಿ ಸಿಗುತ್ತಾರೆ. ಆಗ ನಮಗೆ ಸಾಹೇಬರು ಹೇಳಿದ ಮಾಹಿತಿ ಸಂಗ್ರಹ ಮಾಡಬಹುದು. ಮಾರನೆಯ ದಿನ ರವಿ ಮತ್ತು ರಂಗಪ್ಪನವರು ರೈತರ ಜಮೀನಿನ ಮಣ್ಣಿನ ತೇವಾಂಶ, ಅದರ ಸತ್ವ ಮುಂತಾದ ಅನೇಕ ಪ್ರಕಾರದ ಮಣ್ಣು ಮತ್ತು ಜಲದ ತಪಾಸಣೆ ಕೈಗೊಂಡು ಮಣ್ಣಿನ ಮಾದರಿಯ ಸಂಗ್ರಹ ಮಾಡಿದರು. ಬೆಳೆಗಳ ಮಾಹಿತಿ ನೀಡುವ ಜೊತೆಗೆ ಅದರ ತೊಂದರೆಗಳನ್ನು ಆಲಿಸಿದರು. ರಂಗಪ್ಪನವರು ಹೇಗೆ ರೈತರ ಜೊತೆಗೆ ಉತ್ತಮ ಸಂಬಂಧ ಇಟ್ಟುಕೊಂಡಿದ್ದಾರೆ, ಅವರು ಮಾತನಾಡಿದ ರೀತಿ, ಅವರೆಲ್ಲರ ಜೊತೆ ಒಡನಾಟ ಮುಂತಾದ ಸೂಕ್ಷ್ಮ ವಿಚಾರಗಳನ್ನು ರವಿ ಗ್ರಹಿಸಿದನು. ಪುಸ್ತಕದಲ್ಲಿನ ವಿಷಯ ಹೊರತುಪಡಿಸಿದ ನಾವು ಕೆಲಸ ಮಾಡುವಾಗ ಅನುಸರಿಸಬೇಕಾದ ಕೌಶಲ್ಯದ ಅರಿವು ರವಿ ರಂಗಪ್ಪನವರಿಂದ ತಿಳಿದುಕೊಂಡನು. ಕೆಲಸ ಮುಗಿದ ನಂತರ ಹಿಂದಿರುಗುವಾಗ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಗರ್ಭಿಣಿ ಹೆಂಗಸು ಹಳ್ಳಿಯಿಂದ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ನಡೆದು ಹೋಗುತ್ತಿದ್ದರು. ಸ್ವಲ್ಪ ನಿಲ್ಲಿಸಿ ರವಿ ಸರ್ ಅಂತ ರಂಗಪ್ಪ ಇಳಿದು ಆ ರೈತನ ಜೊತೆ ಮಾತನಾಡಿದರು. ಸಂದರ್ಭದ ತೀವ್ರತೆ ಅರಿತ ರಂಗಪ್ಪ, ರವಿ ಸರ್, ಈ ಹೆಂಗಸನ್ನು ಬೈಕ್ನಲ್ಲಿ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಿರಿ. ಅವಳ ಗಂಡ ನಂತರ ಅಲ್ಲಿಗೆ ಬರುವವರೆಗೂ ನೀವು ಅಲ್ಲೇ ಇರಿ ಆಯ್ತಾ ಅಂತ ಆ ಹೆಂಗಸನ್ನು ರವಿಯ ಬೈಕ್ ಹಿಂದೆ ಕೂರಿಸಿದರು. ರವಿಗೆ ಏನು ಮಾಡಲು ತೋಚದೆ ಬೈಕ್ನಲ್ಲಿ ಕರೆದೊಯ್ದನು. ಆಸ್ಪತ್ರೆಯ ವೈದ್ಯರ ಜೊತೆ ಮಾತನಾಡಿ ಆಕೆಯನ್ನು ದವಾಖಾನೆಗೆ ಸೇರಿಸಿದನು. ಆ ಹೆಂಗಸು ಸುರಕ್ಷಿತವಾಗಿ ಗಂಡು ಮಗುವಿಗೆ ಜನ್ಮವಿತ್ತಳು.
ಆ ಸಮಯಕ್ಕೆ ಅಲ್ಲಿಗೆ ಬಂದ ರಾಮಪ್ಪ ಮತ್ತು ಅವಳ ಗಂಡ ರವಿಯನ್ನು ಪ್ರಶಂಸಿಸಿದರು. ರವಿಯವರೇ, ನಾಳೆ ನಾನು ರಜದಲ್ಲಿ ಇರುವೆ. ನೀವೇ ಎಷ್ಟು ಹೊತ್ತ ಆಗುತ್ತದೋ ಅಷ್ಟು ಹೊತ್ತು ರೈತರ ಹೊಲದ ಬದುವಿನ ಅವಶ್ಯಕತೆ, ಅದರ ತಾಂತ್ರಿಕ ಪರಿಜ್ಞಾನ ತಿಳಿಸಿ ಸರ್ ಅಂದರು ರಾಮಪ್ಪ. ಮಾರನೆಯ ದಿನ ರವಿ ಒಬ್ಬನೇ ಕೆಲವು ಹೊಲದ ಸುತ್ತಮುತ್ತಲಿನ ಪರಿಸರ ಎಲ್ಲದರ ಮಾಹಿತಿ ಪಡೆದ ನಂತರ ಸುಸ್ತಾಗಿ ಅಲ್ಲೇ ಎಳನೀರು ಮಾರುತ್ತಿರುವವನ ಬಳಿ ಹೋಗಿ ಎಳನೀರು ಕುಡಿದನು. ಹಣ ಕೊಡಲು ಹೋದಾಗ ತನ್ನ ಪರ್ಸ್ ಕಾಣಲಿಲ್ಲ. ಅವನ ತಳಮಳ ಅರಿತ ಎಳನೀರಿನ ವ್ಯಾಪಾರಿ, ನಾಳೆ ಹಣೆ ಕೊಡಿ ಸರ್, ಪರವಾಗಿಲ್ಲ ಅಂದನು. ರವಿ ಅವನನ್ನು ನೋಡುತ್ತಾ, ನಾನು ಯಾರು ಅಂತಾನೇ ನಿಮಗೆ ಗೊತ್ತಿಲ್ಲ. ಹಣ ಕೊಡದೇ ಇದ್ದರೂ ನೀವು ಏನೂ ಬೇಜಾರಿಲ್ಲದೆ ಆರಾಮವಾಗಿ ಇದ್ದೀರಿ ಅಂದನು. ಆಗ ವ್ಯಾಪಾರಿ, ಜೀವನದಲ್ಲಿ ನಂಬಿಕೆ ಮುಖ್ಯ ಸರ್, ಹಣ ಬೇಕು ಆದರೆ ವಿಶ್ವಾಸ ಮುಖ್ಯ ಅಂದನು. ಇತ್ತ ರವಿ ಹೊರಡಲು ಅನುವಾದಾಗ ಸೈಕಲ್ ಟ್ರಿನ್ ಟ್ರಿನ್ ಶಬ್ದದೊಡನೆ ಒಬ್ಬ ಸುಂದರ ತರುಣಿ ಎಳನೀರನ ವ್ಯಾಪಾರಿಯ ಹತ್ತಿರ ಬಂದು, ಅಣ್ಣ, ನನಗೊಂದು ಗಂಜಿಕಾಯಿ ಕೊಡು ಎಂದಳು. ಏನು ಮೇದಮ್ಮ, ಬಿಸಿಲಿನಲ್ಲಿ ಈ ಕಡೆ ಬಂದೆ, ತಗೋ ಕುಡಿ ಎಂದು ಕೊಟ್ಟ ಎಳನೀರನ್ನು ಕುಡಿದು, ತಗೋ ಅಣ್ಣ, 2 ಕಾಯಿನ ಹಣ ಎಂದು ಆ ಹುಡುಗಿ ಕೊಟ್ಟಳು. 2ರ ಹಣ ಏಕೆ? ನೀನು 1 ಎಳನೀರಿನ ಹಣ ತಾನೇ ಕೊಡಬೇಕು ಅಂದಾಗ, ಅವರು ಕುಡಿದ ಹಣ ಸಹ ತಗೋ ಎಂದಳು. ಇದನ್ನೆಲ್ಲ ಕೇಳಿಸಿಕೊಂಡ ರವಿ ಆಶ್ಚರ್ಯದಿಂದ ಆ ಹುಡುಗಿಯ ಕಡೆ ನೋಡಿದನು. ಏನ್ರಿ ರವಿಯವರೇ, ಎಳನೀರು ಚೆನ್ನಾಗಿತ್ತಾ ಎಂದು ಆ ಹುಡುಗಿ ಅಂದಾಗ ರವಿ ತಬ್ಬಿಬ್ಬಾಗಿ, ಅದು ನೀವು ಯಾರು? ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದನು. ನಮಗೆಲ್ಲ ದಿವ್ಯ ಜ್ಞಾನ ಇದೆ ರೀ, ನಿಮ್ಮ ಕುಲ ಗೋತ್ರ ಎಲ್ಲ ಬೇಕಾದರೆ ಹೇಳಬಲ್ಲೆ ನಗುತ್ತಾ ಎಂದಳು. ರೀ ಮೇಡಮ್, ನಾಟಕ ಬೇಡ, ನನ್ನ ಪರಿಚಯ ನಿಮಗೆ ಹೇಗೆ ಗೊತ್ತು ಅಷ್ಟು ಹೇಳ್ರಿ, ನನ್ನನ್ನು ಏನು ಬಕ್ರಾ ಅಂತ ಅಂದುಕೊಂಡ್ರಾ ಎಂದನು ರವಿ. ನೀವು ಈಗ ನಮ್ಮ ಹಳ್ಳಿಯಲ್ಲಿ ತುಂಬ ಫೇಮಸ್ ಆಗಿದ್ದೀರಿ. ನಿನ್ನೆಯ ದಿನ ನೀವು ಒಬ್ಬ ಗರ್ಭಿಣಿ ಹೆಂಗಸಿಗೆ ಸಹಾಯ ಮಾಡಿದ ವಿಷಯ ಎಲ್ಲರಿಗೂ ತಿಳಿದಿದೆ. ನಿಮಗೆ ಗೋತ್ರ, ಅವಳು ತನ್ನ ಮಗುವಿಗೆ ರವಿ ಅಂತ ನಿಮ್ಮ ಹೆಸರನ್ನೇ ಇಟ್ಟಿದ್ದಾಳೆ ಎಂದಳು. ತಗೊಳ್ಳಿ ನಿಮ್ಮ ಪರ್ಸ್ ಎನ್ನುತ್ತಾ ರವಿಗೆ ನೀಡಿ ಹೊರಡಲು ಸೈಕಲ್ ಹತ್ತಿದಳು. ಓ ಧನ್ಯವಾದ, ಎಲ್ಲಿ ಸಿಕ್ಕಿತು ನನ್ನ ಪರ್ಸ್? ಅದಾ, ನಮ್ಮ ಹೊಲದಲ್ಲಿ ಬಿದ್ದಿತ್ತು. ಅದರಲ್ಲಿನ ನಿಮ್ಮ ಹಣ, ಕಾರ್ಡ್ ಎಲ್ಲ ಸರಿಯಾಗಿದೆಯೇ ನೋಡಿಕೊಳ್ಳಿ ಎಂದಳು. ಅದರಲ್ಲಿನ ನಿಮ್ಮ ಹಣದಿಂದ 2 ಎಳನೀರಿನ ಕಾಸು ಅವರಿಗೆ ಕೊಟ್ರೆ ಪರವಾಗಿಲ್ವಾ ಅಂದಳು. ಮತ್ತೊಮ್ಮೆ ಥ್ಯಾಂಕ್ಸ್ ರೀ. ನಿಮ್ಮ ಹೆಸರೇನು ಎಂದು ಕೇಳಿದನು ರವಿ. ಅದೇನೋ ಮೇದಮ್ಮ, ಮಾದಮ್ಮನೋ ಅಂತ ಎಳನೀರಿನ ಆತ ನಿಮ್ಮನ್ನು ಕರೆದ ಎಂದಾಗ ರವಿ, ಏನ್ರಿ, ನನ್ನ ಹೆಸರಿನ ಬಗ್ಗೆ ತುಂಬ ಕುತೂಹಲ ನಿಮಗೆ? ಏಕೆ, ಮಾದಮ್ಮ ಹೆಸರು ಚೆನ್ನಾಗಿಲ್ವಾ ಎಂದು ಚುನಾಯಿಸುವ ಹಾಗೆ ನೋಡಿದಳು. ಚೆನ್ನಾಗಿದೆ, ಆದರೆ ಆ ಹೆಸರು ನಿಮಗೆ ಒಪ್ಪಲ್ಲ ಅಂದನು ರವಿ. ಹಾಗಾದರೆ ಯಾವ ಹೆಸರು ಒಪ್ಪತ್ತೆ ಹೇಳ್ರಿ? ಸೌಂದರ್ಯ, ಹೇಮಾಮಾಲಿನಿ, ಈ ತರಹ ಎಂದನು ರವಿ. ಅದ್ಯಾವುದು ನನ್ನ ಹೆಸರಲ್ಲ. ನನ್ನ ಹೆಸರು ನೀವೇ ಕಷ್ಟಪಟ್ಟು ತಿಳಿದುಕೊಳ್ಳಿ ಎಂದಳು. ಸರಿ, ಅಲ್ಲಿವರೆಗೆ ನಿಮ್ಮನ್ನು ಎಳನೀರು ಅಂತಾನೆ ಕರಿತೀನಿ, ಸರಿನಾ ಎಂದಾಗ ರವಿಯ ಮಾತನ್ನು ಕೇಳಿಸಿಕೊಳ್ಳುತ್ತಾ ಸೈಕಲ್ಲಿನ ಮೇಲೆ ಆ ಹುಡುಗಿ ಕುಳಿತಳು. ಸರಿ ರೀ ಬೆಳದಿಂಗಳ ಬಾಲೆ, ಆದಷ್ಟು ಬೇಗ ನಿಮ್ಮ ಹೆಸರು ಕಂಡು ಹಿಡಿತೀನಿ, ಆವಾಗ ನನಗೆ ಏನು ಕೊಡುತ್ತೀರಾ ಎಂದನು. ನನ್ನ ಹೆಸರು ಕಂಡು ಹಿಡಿದರೆ ನಮ್ಮ ತೋಟದ 2 ಎಳನೀರು ಕೊಡುತ್ತೇನೆ ಎಂದು ಹೊರಟಳು. ನನಗೆ ನೀವೇ ಬೇಕು ಎಂಬ ರವಿಯ ಮೆಲುದನಿ ಗಾಳಿಯಲ್ಲಿ ಲೀನವಾಗಿ ಅವಳಿಗೆ ಕೇಳಿಸಲಿಲ್ಲ. ಮುಂದಿನ ಕೆಲವು ದಿನಗಳು ರವಿ ತನ್ನ ಕೆಲಸದಲ್ಲಿ ತುಂಬ ಬ್ಯುಸಿಯಾದ. ನಂತರ ಅವನನ್ನು ರಿಮೋಟ್ ಸೆನ್ಸಿಂಗ್ ತರಬೇತಿಯ ಸಲುವಾಗಿ ಬೆಂಗಳೂರಿಗೆ ಕಳುಹಿಸಿದರು. ಸ್ನೇಹಿತರು ಮತ್ತು ತಂದೆ ತಾಯಿಯನ್ನು ನೋಡುವ ಅವಕಾಶ ಸಿಕ್ಕಾಗ ತಕ್ಷಣ ರವಿ ಹೊರಟು ಬಿಟ್ಟ. 1 ತಿಂಗಳ ನಂತರ ಹಳ್ಳಿಗೆ ರವಿ ಬಂದನು. ಅಂದು ಸಂತೆಯ ದಿನ. ಅಲ್ಲಿಗೆ ರವಿ ಬಂದಾಗ ನಿಧಾನವಾಗಿ ಬರುತ್ತಿರುವ ಆ ತರುಣಿ ಇವನನ್ನೇ ದಿಟ್ಟಿಸಿ ನೋಡಿದಳು. ಕಣ್ಣೀರಿನ ಹನಿ ಅವಳ ವದನದಲ್ಲಿ ಕಂಡಾಗ ರವಿ ವಿಚಲಿತನಾದ. ರೀ ಎಳನೀರು, ನಿಂತ್ಕೊಳ್ರಿ, ಯಾಕ್ರಿ ಅಳುತ್ತಾ ಇದ್ದೀರಿ? ನಿಮ್ಮ ಹೆಸರು ಕಂಡು ಹಿಡಿಯಲಾಗಿಲ್ಲ ಅಂತನಾ? ಇಲ್ಲ ರೀ, ನಿಮ್ಮ ಹೆಸರು ಆಗಲೇ ಪತ್ತೆ ಮಾಡಿದೆ. ಆದರೆ ತಕ್ಷಣ ನನಗೆ ಬೆಂಗಳೂರಿನಲ್ಲಿ 3 ವಾರ ತರಬೇತಿಗೆ ಕಳಿಸಿದರು. ಅಪ್ಪ ಅಮ್ಮನನ್ನು ನೋಡಿಕೊಂಡು ಜೊತೆಗೆ ಅಮ್ಮನಿಗೆ ನಿಮ್ಮ ವಿಷಯ ಸಹ ಹೇಳಿ ಬಂದೆ ಅಂದನು. ಆ ಹುಡುಗಿ, ನೀವು ನನ್ನ ಹೆಸರು ಪತ್ತೆ ಮಾಡಿರುವ ವಿಷಯ ನನಗೆ ನನ್ನ ಕಂಪ್ಯೂಟರ್ ವಿದ್ಯಾರ್ಥಿಗಳಿಂದ ತಿಳಿಯಿತು. ಆದರೆ ನೀವು ಬರುವುದು ತಡವಾಯಿತು. ನಮ್ಮ ಮನೆಯಲ್ಲಿ ನಮ್ಮ ತಂದೆಯ ಬ್ಯಾಂಕಿನ ಹೊಸ ಪ್ರೊಬೇಷನರಿ ಆಫೀಸರ್
ಸುಹಾಸ್ ಎಂಬುವರ ಜೊತೆ ಹೋದ ವಾರ ನನ್ನ ನಿಶ್ಚಿತಾರ್ಥವಾಯಿತು ಎಂದು ಜೋರಾಗಿ ಅತ್ತಳು. ಅಲ್ಲಾರಿ ಎಳನೀರು, ನನ್ನ ವಿಷಯ ಹೇಳೋದು ತಾನೇ? ಏನಂತ ಹೇಳಲಿ? ಅಷ್ಟು ಹೊತ್ತಿಗೆ ಅವಳ ತಾಯಿ ಮೇದಿನಿ, ಬಾ ಮನೆಗೆ ಹೋಗೋಣ ಅಂದರು. ಸರಿ ರೀ, ನಾಳೆ ಸಂಜೆ ಕೆರೆಯ ಹತ್ತಿರ ಬನ್ನಿ, ಮಾತಾಡೋಣ ಪ್ಲೀಸ್ ಎಂದನು ರವಿ. ರವಿ ಸಂಜೆ ಕೆರೆಯ ಬಳಿ ಬಂದು ಕಾಯುತ್ತಿದ್ದ. ಮೇದಿನಿ ಅವನ ಬಳಿಗೆ ಬಂದು ನಿಂತಳು. ಅವಳ ಮನದ ನೋವನ್ನು ಅರಿತ ರವಿ, ನೋಡ್ರಿ, ಆಕಾಶ ಬಿದ್ದ ಹಾಗೆ ಆಡ್ಬೇಡ್ರಿ, ನಿಮಗೆ ಬರೀ ಎಂಗೇಜ್ಮೆಂಟ್ ತಾನೇ ಆಗಿರೋದು. ಆ ಹುಡುಗನ ಪ್ರೊಬೇಷನ್ ಮುಗಿದು ಮದುವೆ ಇನ್ನೂ 1 ವರ್ಷ ನಂತರ ತಾನೇ. ನಾನು ಬಂದು ನಿಮ್ಮ ತಾಯಿ ತಂದೆಯ ಜೊತೆ ಮಾತನಾಡುತ್ತೇನೆ. ನಮ್ಮ ತಾಯಿಯನ್ನು ಸಹ ಕರೆಸುವೆ. ನಮ್ಮ ಮನೆತನದ ಪರಿಚಯ ಆಗಲಿ ಎಂದನು. ನೋಡಿ ರವಿ, ಅದೆಲ್ಲ ಆಗುವ ಕೆಲಸ ಅಲ್ಲ. ನಮ್ಮ ಹಣೆ ಬರಹ ಹೇಗೋ ಹಾಗೇ ಸ್ವೀಕರಿಸಬೇಕು. ನನ್ನನ್ನು ಮರೆತು ಬಿಡಿ ಅಂದಳು. ರೀ ಎಳನೀರು, ನನ್ನ ಮೇಲೆ ನಂಬಿಕೆ ಇದೆ ತಾನೇ? ಸದ್ಯ ಅಳೋದು ನಿಲ್ಲಿಸ್ರಿ. ಒಂದು ವಿಷಯ ಹೇಳೋದೇ ಮರ್ತಿದ್ದೆ. ನಾನು ರಂಗಪ್ಪನ ಮುಖಾಂತರ ನಿಮ್ಮ ತಂದೆಯನ್ನು ಒಪ್ಪಿಸಿ ನನ್ನ ಸಹಾಯಕರಾಗಿ ನಿಮ್ಮನ್ನು 1 ವರ್ಷ ತಾತ್ಕಾಲಿಕ ಕೆಲಸದ ಮೇಲೆ ಕಂಪ್ಯೂಟರ್ ಅನಲಿಸ್ಟ್ ಆಗಿ ನೇಮಿಸಿದ್ದೇನೆ. ಮಣ್ಣಿನ ಮತ್ತು ಜಲದ ಸಂರಕ್ಷಣೆಯ ಉದ್ದೇಶದಿಂದ ನೀವು ಹಳ್ಳಿಗಳಿಂದ ನಾವು ತರುವ ಮಾಹಿತಿಯ ವಿಶ್ಲೇಷಿಸುವ ಕೆಲಸ. ಸದ್ಯಕ್ಕೆ ನಾಳೆಯಿಂದ ನನ್ನ ಜೊತೆ ಇರಿ, ಸರಿನಾ? ಆಮೇಲೆ ನಿಧಾನವಾಗಿ ವಿಷಯ ಪ್ರಸ್ತಾಪಿಸೋಣ ಎಂದನು ರವಿ. ಮುಂದಿನ ಕೆಲವು ತಿಂಗಳಲ್ಲಿ ಮೇದಿನಿ ಮತ್ತು ರವಿ ತಮ್ಮ ಕೆಲಸ ಚೆನ್ನಾಗಿ ನಿರ್ವಹಿಸುವ ಮೂಲಕ ಕೆಲವು ಹಳ್ಳಿಗಳ ಅಭಿವೃದ್ಧಿಗೆ ಕಾರಣರಾದರು. ಬಂಜರು ಭೂಮಿ ನಿರ್ವಹಿಸುವ ನಿಟ್ಟಿನಲ್ಲಿ ಹಳ್ಳಿಯ ಕಾಡಿನ ಪುನರುತ್ಥಾನಗೊಳಿಸುವ ಕೆಲಸ ಆರಂಭಿಸಿದರು. ಪಂಚಾಯಿತಿಯ ಅಧ್ಯಕ್ಷರನ್ನು ಸಂಪರ್ಕಿಸಿ ಅರಣ್ಯ ಇಲಾಖೆಯ ನೆರವಿನಿಂದ ಸಸ್ಯ ನೆಡುವ ಕಾರ್ಯಕ್ರಮ ಆಯೋಜಿಸಿದರು. ಕಾಡಿನ ಚಂದನ, ತೇಗದ ಮರಗಳನ್ನು ಕಡಿಯುವುದನ್ನು ನಿಲ್ಲಿಸಲು ಉಪಾಯ ಮಾಡಲು ಮುಂದಾದರು. ಅರಣ್ಯ ಪ್ರದೇಶವನ್ನು ದೇವರ ಕಾಡು ಎಂದು ಘೋಷಿಸಿದರು. ಮೇದಿನಿ ತಂದೆ ಮುಂತಾದ ಹಿರಿಯ ಅಧಿಕಾರಿಗಳು ಮತ್ತು ದೇವಸ್ಥಾನದ ಅರ್ಚಕರ ನೆರವಿನಿಂದ ರಾತ್ರೋರಾತ್ರಿ ಗುಟ್ಟಾಗಿ ಕಾಡಿನ ನಡುವೆ ಈಶ್ವರಲಿಂಗ ಇರಿಸಿ ಮಾರನೇ ದಿನ ಉದ್ಭವವಾದ ಲಿಂಗ ಎಂದು ಕಾಡುಮಲ್ಲೇಶ್ವರನ ಹೆಸರಿನಲ್ಲಿ ಪ್ರತಿಷ್ಠಾಪಿಸಿದರು. ಊರಿನ ಜನ ಮುಂದೆ ತಾವು ಕಾಡಿನ ಸಂರಕ್ಷಣೆ ಮಾಡುವುದಾಗಿ ಆಶ್ವಾಸನೆ ನೀಡಿದರು. ದೇವರ ಕಾಡನ್ನು ಜನರಿಗೆ ಅರ್ಪಿಸಿದ ಅಲ್ಲಿನ ಮಠದ ಗುರುಗಳು, ಪರಮಾತ್ಮ ಹೇಗಿದ್ದಾನೆ, ಎಲ್ಲಿದ್ದಾನೆ ಎಂದು ಹೇಳಲಾಗುವುದಿಲ್ಲ. ಕಲ್ಲಿನಲ್ಲಿರುವ ಬೆಳಕಿನ ಹಾಗೆ, ಎಳ್ಳಿನಲ್ಲಿರುವ ಎಣ್ಣೆಯ ಹಾಗೆ, ಹಾಲಿನಲ್ಲಿರುವ ತುಪ್ಪದ ಹಾಗೆ ಅವನು ನಿನ್ನಲ್ಲಿಯೇ ಸೇರಿಕೊಂಡಿದ್ದಾನೆ. ಗುರುತಿಸುವ ಹೊಣೆ ನಮ್ಮದು ಎಂದು ನುಡಿದು ಪ್ರಕೃತಿಯ ವರದಾನ ಇವನ ಸಿರಿ ಎಂದರು. ರವಿ ತನ್ನ ಕಾರ್ಯ ಮುಂದುವರಿಸಿ ಜಲಸಂಪನ್ಮೂಲ ಇಲಾಖೆಯ ನೆರವಿನಿಂದ ಹಳ್ಳಿಯಲ್ಲಿ ಚಿಕ್ಕ ಅಣೆಕಟ್ಟು ಕಟ್ಟುವ ಮೂಲಕ ಹಳ್ಳಿಯ ಕುಡಿಯುವ ನೀರಿನ ಸೌಲಭ್ಯ ನೀಡಿದನು. ಪಂಚಾಯಿತಿಯ ಮೂಲಕ ಬಡವರ ಮನೆಯ ಪುನಶ್ಚೇತನ, ಶಾಲೆಯ ಕಟ್ಟಡ, ರಸ್ತೆ ಇನ್ನಿತರ ಸೇವೆಯ ಮೂಲಕ ಆದರ್ಶ ಗ್ರಾಮ ಮಾಡುವ ಪ್ರಯತ್ನ ಮಾಡಿದನು. ಇತ್ತ ರವಿ ಮತ್ತು ಮೇದಿನಿ ನಡುವೆ ಪರಸ್ಪರ ಪ್ರೀತಿಯು ಬೇರೂರಿತ್ತು. ರವಿ ಈ ವಿಷಯ ರಂಗಪ್ಪನವರಿಗೆ ತಿಳಿಸಿದ. ಹೇಗೆ ಇದನ್ನು 2 ಸಂಸಾರಕ್ಕೆ ತಿಳಿಸುವುದು ಎಂದು ಆತಂಕ ಮೂಡಿತು. ರಂಗಪ್ಪನವರು ಮೇದಿನಿಯ ತಾಯಿಯ ಹತ್ತಿರ ಸೂಕ್ಷ್ಮವಾಗಿ ವಿಷಯ ಪ್ರಸ್ತಾಪಿಸಿದರು. ಅವರು ನನ್ನ ಯಜಮಾನರನ್ನೂ ಸಹ ಕೇಳಿ ಅಂದರು. ರವಿಯ ತಂದೆಯನ್ನು ಭೇಟಿಯಾಗದ ಹೊರತು ಈ ಸಮಸ್ಯೆಯ ಪರಿಹಾರ ದೊರಕದು ಎಂದರಿತು ರಂಗಪ್ಪ ಬೆಂಗಳೂರಿಗೆ ಹೋದರು. ರವಿ ಮಾಡುತ್ತಿರುವ ಗ್ರಾಮದ ಅಭಿವೃದ್ಧಿಯ ಕಾರ್ಯಕ್ರಮದ ವಿವರ ಅವರಿಗೆ ತಿಳಿಸಿದರು. ತಂದೆಯ ಸಂತಸಕ್ಕೆ ಪಾರವೇ ಇಲ್ಲ. ನನ್ನ ಮನದಿಚ್ಛೆಯ ಪೂರೈಸಿದ ಮಗ ಎಂದು ಆನಂದಪಟ್ಟರು. ಇದೇ ಸಂದರ್ಭ ಸೂಕ್ತ ಎಂದು ಅವರಿಗೆ ರವಿ ಮತ್ತು ಮೇದಿನಿಯ ಪ್ರೀತಿಯ ವಿಷಯ ಹೇಳಿ ಅದಕ್ಕೆ ಈಗ ಇರುವ ದೊಡ್ಡ ಅಡಚಣೆಯನ್ನು ವಿವರಿಸಿದರು. ನೋಡೋಣ ಹೇಗೆ ಪರಿಹರಿಸುವುದು ಎಂದಷ್ಟೇ ಹೇಳಿ ರಂಗಪ್ಪನವರನ್ನು ಕಳಿಸಿದರು. ರವಿ, ಇನ್ನುಳಿದಿರುವುದು 1 ತಿಂಗಳು, ಏನು ಮಾಡೋಣ ಎಂದು ಮೇದಿನಿ ಕೇಳಿದಳು. ನಾವೇ ದೇವಸ್ಥಾನದಲ್ಲಿ ಮದುವೆಯಾಗೋಣ, ಇಲ್ಲವೇ ಬೇರೆ ಊರಿಗೆ ಓಡಿ ಹೋಗುವ ಎಂಬ ಸಲಹೆ ನೀಡಿದಳು. ಅದೆಲ್ಲ ಬೇಡ ಮೇದಿನಿ, ನಮ್ಮ ಪ್ರೀತಿಯ ಬಂಧನ ಗಟ್ಟಿಯಾಗಿದೆ. ಈ ಕಾಡು ಮಲ್ಲೇಶ್ವರ ಕಾಪಾಡುತ್ತಾನೆ. ಮದುವೆಯಾದರೆ ಎಲ್ಲರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಆಗುವ ಎಂದನು ರವಿ. ಫೋನಿನ ಮೂಲಕ ತಾಯಿಗೆ ಸಹಾಯ ಕೇಳಿದನು. ತಂದೆಯನ್ನು ಕೇಳುವ ಧೈರ್ಯ ಬರಲಿಲ್ಲ. ಮೇದಿನಿಯ ತಂದೆಯನ್ನು ಭೇಟಿಯಾಗಿ ತನ್ನ ಮನದ ಆಸೆಯನ್ನು ತಿಳಿಸಿದನು. ನಿನ್ನ ಬಗ್ಗೆ ನಮಗೆಲ್ಲ ತುಂಬ ಹೆಮ್ಮೆ ಇದೆ. ನೀವು ಶ್ರೀಮಂತರಾದರೂ ಹಳ್ಳಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಇಲ್ಲೇ ನೆಲೆಸಿ ಮಾಡಿದ ಕಾರ್ಯ ಶ್ಲಾಘನೀಯ.
ಆದರೆ ಈಗ ನಿಮ್ಮ ಮದುವೆ ಹೇಗೆ ಆಗುತ್ತದೆ? ಅವಳಿಗೆ ಗೊತ್ತಾಗಿರುವ ಹುಡುಗ ಏನೆಂದಾನು? ನನ್ನಿಂದ ಇದು ಕಷ್ಟ ಎಂದನು. ಮದುವೆಯ ಲಗ್ನ ಇನ್ನು 1 ವಾರ ಮಾತ್ರ ಮನೆಯಲ್ಲಿ ತಯಾರಿ ನಡೆಸಿದರು. ಒಂದು ದಿನ ಮೇದಿನಿಯ ತಂದೆಗೆ ಫೋನ್ ಬಂತು. ರವಿಯ ತಂದೆ ಆ ಕಡೆಯಿಂದ ತಮ್ಮ ಪರಿಚಯ ಮಾಡಿಕೊಂಡು, ನಾವೆಲ್ಲ ನಿಮ್ಮ ಊರಿಗೆ ನಾಳಿದ್ದು ಬರುತ್ತೇವೆ, ನಮ್ಮ ಮಗನನ್ನು ನೋಡಲು, ಹಾಗೆ ನಿಮ್ಮ ಮಗಳ ಮದುವೆ ಮುಗಿಸಿಕೊಂಡೇ ಹಿಂದಿರುಗುತ್ತೇವೆ ಎಂದರು. ಮೇದಿನಿಯ ತಂದೆಗೆ ಆಶ್ಚರ್ಯವಾಯಿತು. ಈ ವಿಷಯ ಅವರ ಹೆಂಡತಿಗೆ ಸಹ ತಿಳಿಸಿದರು. ಮದುವೆಯ ಹಿಂದಿನ ದಿನ ಅಳಿಯ ಆಗುವ ಹುಡುಗ ಸಹ ಫೋನ್ ಮಾಡಿ, ನಾವಿಬ್ಬರೂ ಸಹ ಬರುತ್ತೇವೆ ಎಂದನು. ಏನಂತೀರಾ? ಇಬ್ಬರು ಅಂದರೆ ಯಾರು ಅಂತ ಮೇದಿನಿಯ ತಂದೆ ಗಾಬರಿಗೊಂಡರು. ನಿಮಗೆಲ್ಲ ಸರ್ಪ್ರೈಸ್ ಅಂಕಲ್ ಅಂತ ಫೋನ್ ಇಟ್ಟನು. ಮೇದಿನಿಯ ತಂದೆಯ ಸ್ಥಿತಿ ಯಾರಿಗೂ ಬೇಡ. ದೇವರ ಮುಂದೆಯೇ ಕುಳಿತು ಕೆಲವು ಸಮಯ ಕಳೆದರು. ಮದುವೆಯ ದಿನ ಎಲ್ಲರ ಆಗಮನ. ವರ ರವಿಯ ತಂದೆ ತಾಯಿಯ ಜೊತೆಗೆ ಕಾರಿನಲ್ಲೇ ಬಂದಿಳಿದ. ಅವನ ಜೊತೆ ಒಬ್ಬ ತರುಣಿ ಸಹ ಇಳಿದಳು. ಎಲ್ಲರಿಗೂ ನಮಸ್ಕಾರ ಅಂತ ರವಿಯ ತಂದೆ ಹೇಳಿ, ಎಲ್ಲರೂ ಕುಳಿತುಕೊಳ್ಳಿ, ವರನಾಗಬೇಕಾದ ಸುಹಾಸ್ ಈಗ ನಿಮಗೆಲ್ಲ ಒಂದು ಸಂತಸದ ವಿಷಯ ತಿಳಿಸುತ್ತಾನೆ. ಸುಹಾಸ ರವಿಯನ್ನು ತನ್ನ ಬಳಿ ಬರಲು ತಿಳಿಸಿದ. ನಂತರ ಸುಹಾಸ್ ಮಾತನಾಡುತ್ತಾ, ನೋಡಿ, ಕೆಲವು ತಿಂಗಳ ಹಿಂದೆ ರವಿ ನನ್ನನ್ನು ಈ ವಿಷಯದಲ್ಲಿ ಸಂಪರ್ಕಿಸಲು ಬೆಂಗಳೂರಿಗೆ ಬಂದಿದ್ದ. ಆತ ತನ್ನ ಮತ್ತು ಮೇದಿನಿಯ ಪ್ರೀತಿಯ ವಿಷಯ ತಿಳಿಸಿದ. ಸಾಧ್ಯವಾದರೆ ಸಹಾಯ ಮಾಡಲು ಕೇಳಿದ. ಅದೇ ಸಮಯದಲ್ಲಿ ನಾನು ಸಹ ನನ್ನ ಬ್ಯಾಂಕಿನ ಸಹೋದ್ಯೋಗಿ ಈ ಸಂಧ್ಯಾಳನ್ನು ಇಷ್ಟಪಟ್ಟಿದ್ದೆ. ನಾನು ಸಹ ಆ ಸಮಯದಲ್ಲಿ ಹೇಗೆ ಈ ವಿಷಯ ಮೇದಿನಿ ಮತ್ತು ಅವರ ಮನೆಯವರಿಗೆ ತಿಳಿಸುವುದು ಎಂಬ ಸಂದಿಗ್ಧದಲ್ಲಿದ್ದೆ. ರವಿಯ ಪ್ರೀತಿಯ ವಿಷಯ ತಿಳಿದ ನಂತರ ನನಗೂ ಇದರಿಂದ ಸುಲಭವಾಗಿ ಯಾರ ಮನಸ್ಸನ್ನು ನೋಯಿಸದೆ ಈ ಪರಿಸ್ಥಿತಿಯಿಂದ ಬಿಡುಗಡೆಯಾದದ್ದು ಖುಷಿಯಾಯಿತು. ನಾನು ಮತ್ತು ರವಿ ಇಬ್ಬರೂ ಕೊನೆಯ ವಾರದ ತನಕವೂ ಗೌಪ್ಯತೆ ಕಾಪಾಡಿಕೊಳ್ಳಲು ನಿರ್ಧರಿಸಿದ್ದೆವು ಎಂದು ಸುಹಾಸ್ ಹೇಳಿ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದನು. ಆಗ ರವಿ ಸಹ ಸುಹಾಸನ ಮಾತಿಗೆ ಬೆಂಬಲವಾಗಿ ನಡೆದ ಘಟನೆಯ ವಿವರ ತಿಳಿಸಿದನು. ಆಗ ರವಿಯ ತಂದೆ ನೋಡಿ, ಈ ವಿಷಯದಲ್ಲಿ ಎಲ್ಲರ ಸಹಮತ ವ್ಯಕ್ತಪಡಿಸಿದ ನಂತರ ನಿನ್ನೆ ತಾನೇ ಸುಹಾಸ್ ಮತ್ತು ಸಂಧ್ಯಾಳ ರಿಜಿಸ್ಟರ್ ಮದುವೆ ಆಯಿತು ಎಂದರು. ನನ್ನ ಮಗ ರವಿ ನನ್ನ ಮನದಿಚ್ಛೆಯ ಪ್ರಕಾರ ಹಳ್ಳಿಗೆ ಬಂದು ಅಸಾಧಾರಣ ಕಾರ್ಯ ಮಾಡಿದ್ದಾನೆ. ಅವನಿಗೆ ಮೇದಿನಿಯ ಪ್ರೀತಿಯ ಸಹಕಾರ ಸಹ ಸಿಕ್ಕಿದೆ. ಜೊತೆಗೆ ರಂಗಪ್ಪನವರ ನಿಸ್ವಾರ್ಥ ಮನೋಭಾವ ಶ್ಲಾಘನೀಯ ಎಂದರು. ನಮ್ಮ ಹಠಗಳನ್ನು ಸಾಧಿಸದೆ ಮಕ್ಕಳ ಆಸೆಗಳ ನೆರವೇರಿಸುವುದು ಒಳ್ಳೆಯದು ಅಂದರು. ಅವರ ಮಾತಿಗೆ ಎಲ್ಲರೂ ಸಹಮತಿ ವ್ಯಕ್ತಪಡಿಸಿದರು. ರವಿ ಮೇದಿನಿಯ ಮದುವೆ ನಡೆಯಿತು. ಎಲ್ಲರ ಆಶೀರ್ವಾದ ಪಡೆದರು. ರವಿ ಮತ್ತು ತಂದೆ ತಾಯಿಗೆ ಕೃತಜ್ಞತೆಯಿಂದ ನಮಸ್ಕಾರ ಮಾಡಿದನು. ಮದುವೆಯ ನಂತರ ರವಿ ತಂದೆ, ಏನಯ್ಯ ಸಿಟಿಗೆ ವರ್ಗ ಮಾಡಿಸಲಾ ಎಂದರು. ಬೇಡ ಅಪ್ಪ, ನಾವಿಬ್ಬರೂ ಈ ಪರಿಸರದಲ್ಲೇ ಇರುತ್ತೇವೆ. ಇನ್ನೂ ತುಂಬ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮ ಇದೆ. ಇಲ್ಲಿನ ಜನರ ಜೊತೆಗೆ ಅವಿನಾಭಾವ ಸಂಬಂಧ ನನಗಿದೆ ಎಂದನು. ಸರಿ, ಮತ್ತೆ ಹೆಣ್ಣು ಮತ್ತು ಮಣ್ಣಿನ ರೂಪದಲ್ಲಿರುವ ಮೇದಿನಿ ಮತ್ತು ಭೂಮಿ ಎರಡೂ ನಿನಗೆ ಒಲಿದು ಬಂದಿದೆ. ಚೆನ್ನಾಗಿರು ಮಗನೇ ಎಂದು ಹರಸಿ, ನೋಡು, ನಿಮಗೆ ಮದುವೆ ಉಡುಗೊರೆಯಾಗಿ ಊರಿನ ಹತ್ತಿರ ಒಂದು ಫಾರ್ಮ್ ಹೌಸ್ನ ಖರೀದಿಸಿದ್ದೇನೆ, ಸಂತೋಷವಾಗಿ ಬಾಳಿ ಎಂದು ಆಶೀರ್ವದಿಸಿದರು. ನಮಸ್ಕಾರ.